ಅನಂತ್ ಸರ್ ಮನೆಗೆ ಹೋದೆ. ಯಾವುದು ಕತೆ ಆಯ್ಕೆ ಮಾಡ್ಕೊಂಡಿದ್ದೀರ? ನಾವೆಲ್ಸು, ನೀವು ಬರೀ ನಾವೆಲ್ಲೇ ಮಾಡೋದು ಅಂತಿದ್ರಲ್ಲ. ಬಟ್ ಅದಕ್ಕೆ ಹೀರೋಗಳು ಸಿಗ್ತಾ ಇಲ್ಲ. ಏನು ರೀ ನೀವು, ಇಷ್ಟು ಜನ ಹೀರೋಗಳಿದ್ದಾರೆ, ಎಂಥದ್ರಲ್ಲಿ ಹೀರೋಗಳು ಸಿಗಲ್ಲ ಅಂತ. ಬಟ್ ಅದು ಕ್ಯಾರೆಕ್ಟರ್ ಬಂದು, ಹೀರೋ ಕ್ಯಾರೆಕ್ಟರ್ ಬಂದು ನೆಗೆಟಿವ್, ಎಲ್ಲರಿಗೂ ಮೋಸ ಮಾಡೋದು ಇಂಥದ್ದೆಲ್ಲ ಇದೆ. ಆ ಕಡೆ ಈ ಕಡೆ ನೋಡಿದ್ರು, ನನ್ನ ಕಡೆ ಒಂದು ಸರಿ ನೋಡಿ ಹಿಂಗಂದು, ಏನು ರೀ ಅದರಲ್ಲಿ ಏನು ರೀ ತಪ್ಪು ಇದಿದೆ? ಇರೋದೇನು ಒಬ್ಬ ಆರ್ಟಿಸ್ಟ್ ಅಂದಮೇಲೆ ಎಲ್ಲ ಥರದ ಪಾತ್ರನೂ ಮಾಡಿ ಅದಕ್ಕೆ ನ್ಯಾಯ ಸಲ್ಲಿಸಬೇಕು. ಅವನು ನಿಜವಾದ ಆರ್ಟಿಸ್ಟು. ನಾನು ಮಾಡಿದ್ರೆ ಆಗ್ಬೋದನ್ರಿ ನಿಮಗೆ ಅಂದು, ನೀವು ಮಾಡ್ತೀವಿ ಅಂದರೆ ಬೇರೆ ಇದೇ ಇಲ್ಲ ಸರ್. ಖುಷಿ ಆಯಿತು. ಕತೆ ರೈಟ್ಸ್ ತೊಳ್ಬೇಕು. ಒಂದು ಚೀಟಿಲಿ ಬರೆದು ಕಳಿಸ್ದೆ, ಕೋಡ್ಲು ರಾಮಕೃಷ್ಣ ನಿರ್ದೇಶಕ. ಭಾರಿ ಹೊತ್ತವರೆಗೆ ಒಳಗಡೆ ಬಿಡಲಿಲ್ಲ. ಹಿಂಗೆ ನೋಡ್ತಾನೆ ಇದ್ದರು. ಏನೋ ಸೈನ್ ಮಾಡ್ತಾ ಓದ್ತಾ ಇದು ಮಾಡ್ತಾನೆ ಇದ್ದು. ನನ್ನ ಮುಖ ಕೊಟ್ಟು ನೋಡಲಿಲ್ಲ. ಎಲ್ಲರಿಗೂ ನಿಮ್ಮ ಉದ್ಭವ ಕತೆ ಇಷ್ಟ ಆಗಿದೆ. ಉದ್ಭವ ಕತೆ ಇಷ್ಟ ಆದರೆ ಹಿಂದೆ ಮುಂದೆ ಇಲ್ಲದೆ ನಿನಗೆ ಕೊಟ್ಬಿಡೋಕ್ಕಾಗುತ್ತಾ? ಅಂಥವರೇ ಬಂದು ಈ ರೈಟ್ಸ್ ಕೇಳಕ್ಕೆ ಬಂದು ಹೋದರು, ಕೊಡಲಿಲ್ಲ. ಎಷ್ಟು ಪಿಕ್ಚರ್ ಮಾಡಿದ್ದೆ ಅವನು, ಯಾಕಪ್ಪ ನಿಂತಿದೆಯಾ ನೀನು ಹೋಗಿಲ್ವಾ ಅಂತ. ಕೊಡಲ್ಲಪ್ಪ, ಯಾರ್ಯಾರಿಗೆಲ್ಲ ಹಿಂದೆ ಮುಂದೆ ಇಲ್ಲದೆ ಕೊಡೋಕ್ಕಾಗುತ್ತೆ? ನಿಲ್ಲಕ್ಕೆ ಬಿಡಲಿಲ್ಲ. ಕಳಿಸಪ್ಪ, ನಾನು ಕಳಿಸೇ ಬಿಟ್ರು. ಸ್ನೇಹಿತರೆಲ್ಲ ಸೇರಿದಾಗ ಹೇಳಿದ್ರು, ಒಂದು 8-10 ಜನ ಸೇರಿ ಒಂದು ಪಿಕ್ಚರ್ ಮಾಡೋಕ್ಕಾಗಲ್ವಾ? ಯಾಕಾಗಲ್ಲ? ಆಗುತ್ತೆ. ಎಷ್ಟಾಗುತ್ತೆ ಬಡ್ಜೆಟ್ಟು? ಅವಾಗ ಪಿಕ್ಚರ್ ಬಡ್ಜೆಟ್ ಎಷ್ಟು ಗೊತ್ತಾ? ನಮ್ಮದು ಮೊದಲನೇ ಚಿತ್ರದ ಬಡ್ಜೆಟ್ಟು ಎಷ್ಟು ಮಾಡಿದೆ ಅಂದರೆ ಕುಸುಮ ಬೆಳೆದ ಆ ಪಿಕ್ಚರ್ ಬಡ್ಜೆಟ್ಟು ಕೇವಲ 6.5 ಲಕ್ಷ. ಎಷ್ಟು? 6.5 ಲಕ್ಷ. ಎರಡನೇ ಪಿಕ್ಚರ್ ಮುರಳಿಗಾನ ಅಮೃತಪಾನ, ಅನಂತ್ನಾಗ್ ಸಾರು, ಅಶ್ವತ್ತು, ತಾರಾ, ಸುಧಾಚಂದ್ರನು, ಸುಂದರ್ರಾಜು ಇವ್ರನ್ನೆಲ್ಲ ಹಾಕ್ಕೊಂಡು ಪಿಕ್ಚರ್ ಬಡ್ಜೆಟ್ ಬಂದು 13 ಲಕ್ಷ. ಆಯಿತಾ? ಉದ್ಭವ ಏನು ಬಡ್ಜೆಟಲ್ಲಿ ಮಾಡ್ಬೋದು ಅಂತ ನನ್ನ ಸ್ನೇಹಿತರೆಲ್ಲ ಕೇಳಿದ್ರು. ನಾನು ಹೇಳಿದೆ, ಒಂದು 10 ಲಕ್ಷದಲ್ಲಿ ಮಾಡ್ಬೋದು. ಆಮೇಲೆ ಅಂಥ ಶಾರ್ಟೇಜ್ ಆದರೆ ಡಿಸ್ಟ್ರಿಬ್ಯೂಟರ್ ಹತ್ರ ತೊಗೊಂಡು ಮಾಡ್ಬೋದು. ನಾವೇ ಒಂದು 10 ಜನ 1 ಲಕ್ಷ ಹಾಕಿ ಮಾಡ್ಬೋದ ಅಂತ ಆಯಿತು. ಅವನು ಹೇಳಿದ, ನಾನು ನನ್ನ ಫ್ರೆಂಡ್ ಒಬ್ಬಿದ್ದಾನೆ, ಅವನಿಗೂ ಹೇಳ್ತೀನಿ, ನನ್ನ ಮಾತಿಲ್ಲ ಅನ್ನಲ್ಲ. ಈಗ ಆಯಿತು, ಈಗ ಒಂದು ಫಿಲಮ್ ಮಾಡೋಣ ಅಂತ ಆಯಿತು. ಯಾವುದು ಕತೆ ಆಯ್ಕೆ ಬಂತೀವಿ. ಕತೆ ಆಯ್ಕೆ ಬಂದಾಗ ನಾನು ಹೇಳಿದೆ, ಒಂದು ಒಳ್ಳೆ ಕತೆ ಇದೆ, ನಾನು ಒಂದೇ ಥರದ್ದು ಬ್ರ್ಯಾಂಡ್ ಆಗಬೇಕು ಅನ್ನೋದು ನನಗೆ ಇಷ್ಟ ಇಲ್ಲ. ಫಸ್ಟ್ ಪಿಕ್ಚರು ಒಂದು ಅಕ್ಕ ತಂಗಿಯರ ನಡುವಿನ ಒಂದು ಕತೆ ಮಾಡಿದೆ. ಎರಡನೇ ಪಿಕ್ಚರ್ ಒಂದು ಥ್ರಿಲ್ಲಿಂಗ್ ಸಬ್ಜೆಕ್ಟ್ ಮಾಡಿದೆ. ಇದು ಒಂದು ಮ್ಯೂಸಿಕಲ್ ಪಿಕ್ಚರ್ ಆಯಿತು. ಈಗ ಯಾವುದಾದ್ರೂ ಈ ಪೊಲಿಟಿಕಲ್ ಸಟೈರ್ ಅಂಥದ್ದು ಬಗ್ಗೆ ಮಾಡಬೇಕು. ಆ ದೃಷ್ಟಿಯಲ್ಲಿ ನೋಡಿದ್ರೆ ಒಂದು ನಾಟಕ ನನಗೆ ತುಂಬ ಇಷ್ಟ ಆಗಿದೆ. ಯಾವ ನಾಟಕ? ವೈಕುಂಠರಾಜ್ ಅವ್ರದ್ದು ಉದ್ಭವ. ಅಲ್ಲಿದ್ದವ್ರು ಎಲ್ಲರೂ ಆ ನಾಟಕ ಒಂದು 10 ಸರಿ ನೋಡಿದೆ. ಅಯ್ಯೋ, ಉದ್ಭವ ಆದರೆ ಭಾರಿ ಒಳ್ಳೆಯದು, ಖಂಡಿತ ಸಕ್ಸಸ್ ಆಗುತ್ತೆ ಅಂತ ಆಯಿತು. ಸರಿ, ಅದಕ್ಕೆ ಹೀರೋ, ಅದು ಕ್ಯಾರೆಕ್ಟರ್ ಬಂದು ನೆಗೆಟಿವ್ ರೋಲ್. ನಮ್ಮ ಹೀರೋಗಳು ಯಾರು ಒಪ್ಪಲ್ಲ. ಏನು ಮಾಡ್ಬೋದು? ಹೀರೋಗೆ ಒಪ್ಬೇಕಲ್ಲ. ಇದಕ್ಕಾಗೋ ಹೀರೋ ಯಾರು ಅಂತ ಅವ್ರುಗಳೇ ಎಲ್ಲ ನನ್ನ ಸ್ನೇಹಿತರು ನನಗೆ ಕೇಳಿದ್ರು. ನಾನು ಹೇಳಿದೆ, ನನಗೆ ತಲೆಯಲ್ಲಿ ಒಂದು ಆರ್ಟಿಸ್ಟ್ ಇದ್ದಾರೆ, ಅವ್ರು ಏನಾದ್ರು ಮಾಡಿದ್ರು ಅಂದರೆ ಪಿಕ್ಚರ್ ಎಲ್ಲೋ ಹೊರಟೋಗ್ಬಿಡುತ್ತೆ. ಬಟ್ ಅವ್ರ ಜೊತೆ ನಾನು ಮಾಡಿರೋದೇ ಒಂದು ಪಿಕ್ಚರು, ಆದರೂ ಒಂದು ಪ್ರಯತ್ನ ಪಡ್ತೀನಿ. ಯಾವುದು? ಯಾರು? ಅನಂತ್ನಾಗ್ ಸಾರು. ಅವರೆಲ್ಲಿ ಮಾಡ್ತಾರೆ ಅಂತ ನಮ್ಮ ಸ್ನೇಹಿತರುಗಳು. ನಾನು ಒಪ್ಪಿಸ್ತೀನಿ ನೋಡೋಣ ಅಂತ. ನಿಮ್ಮದೆಲ್ಲ ಓಕೆನಪ್ಪ, ಆಮೇಲೆ ಮತ್ತೆ ಮುಂದೆ ಹೋಗಿ ಹಿಂದೆ ಬರಬಾರ್ದು ಅಂದಾಗ, ಸರಿ ನಮ್ಮದೆಲ್ಲ ಓಕೆ ಅಂತ. ನೆಕ್ಸ್ಟ್ ಡೇ ಬೆಳಗ್ಗೆ ಅನಂತ್ ಸರ್ ಮನೆಗೆ ಹೋದೆ. ಮಲ್ಲೇಶ್ವರಂ 18th ಕ್ರಾಸಲ್ಲಿ MES ಕಾಲೇಜ್ ಹಿಂಭಾಗದಲ್ಲಿ ಅವ್ರ ಮನೆ ಇತ್ತು. ಹೋದೆ. ಬೆಳಗ್ಗೆ ಟಿಫನ್ ಮಾಡ್ತಾಯಿದ್ರು. ಬಂದರು. ಆಗ ಹೇಳಿದ್ರು, ಗಾಯತ್ರಿ ಅವರಿಗೆ ಹೇಳಿದ್ರು, ಕೂಡ್ಲಿಗೂ ಟಿಫನ್ ಇದು ಮಾಡು ಅಂತೇಳಿ. ನನಗಾಗಿದೆ ಅಂದರೆ ಬಿಡಲಿಲ್ಲ, ಕೂತ್ಕೊಂಡು ಟಿಫನ್ ಮಾಡ್ತಾಯಿದ್ದೆ. ಮಾಡುವಾಗ, ಮತ್ತೆ ಯಾವುದು ಕತೆ ಆಯ್ಕೆ ಮಾಡ್ಕೊಂಡಿದ್ದೀರ? ನಾವೆಲ್ಸು, ನೀವು ಬರೀ ನಾವೆಲ್ಲೇ ಮಾಡೋದು ಅಂತಿದ್ರಲ್ಲ ಅಂದರು. ನಾನು ಈ ಸರಿ ನಾವೆಲ್ಲ ಒಂದು ಡ್ರಾಮಾ ಓದಿದ್ದೀನಿ ಸರ್, ಅದು ನನಗೆ ತುಂಬ ಇಷ್ಟ ಆಗಿದೆ. ಬಟ್ ಅದಕ್ಕೆ ಹೀರೋಗಳು ಸಿಗ್ತಾ ಇಲ್ಲ. ಏನು ರೀ ನೀವು, ಇಷ್ಟು ಜನ ಹೀರೋಗಳಿದ್ದಾರೆ, ಎಂಥದ್ರಲ್ಲಿ ಹೀರೋಗಳು ಸಿಗಲ್ಲ ಅಂತೇಳಿ. ಇಲ್ಲ, ಕತೆನ ಹೀರೋಗಳು ಒಪ್ಕೊಳ್ಳಲ್ಲ ಸರ್ ಅಂದೆ.
ಆಯ್ತು ರೀ ಮೇಡಮ್ ಕೇಳಿಸ್ಕೊಳ್ತೇನೆ ಸರ್ವ್ ಮಾಡ್ತಾ ಇದ್ದಾರೆ. ಸರಿ ಆಯಿತು, ಯಾವುದ್ರಿ ನೀವು ಹೇಳ್ತಾ ಇರೋದು? ಸರ್ ಅದೊಂದು ಡ್ರಾಮಾ ಸರ್, ಫೇಮಸ್ ಡ್ರಾಮಾ, ತುಂಬ ಪ್ಲೇ ಆಗಿದೆ ಅದು. ಬಟ್ ಅದು ಕ್ಯಾರೆಕ್ಟರ್ ಬಂದು ಹೀರೋ ಕ್ಯಾರೆಕ್ಟರ್ ಬಂದು ನೆಗೆಟಿವ್ ಇದೆ, ಎಲ್ಲರಿಗೂ ಮೋಸ ಮಾಡೋದು ಇಂಥದ್ದೆಲ್ಲ ಇದೆ. ಅದನ್ನು ನಮ್ಮ ಹೀರೋಗಳು ಇಷ್ಟಪಡೋಲ್ಲ. ಒಂದು 2-3 ಸುಮ್ಮನೆ ತಿಂಡಿ ತಿಂದರು, ಆ ಕಡೆ ಈ ಕಡೆ ನೋಡಿದ್ರು, ನನ್ನ ಕಡೆ ಒಂದು ಸರಿ ನೋಡಿ ಹಿಂಗಂದರು, ಮತ್ತೆ ಟಿಫನ್ ಮಾಡೋಕ್ಕೆ ಶುರು ಮಾಡಿದ್ರು. ಟಿಫನ್ ಮುಗೀತು, ಸೀದಾ ಹೊರಗಡೆ ಬರೋ ಟೈಮಲ್ಲಿ ನೀವೇನಾದರೂ ಹೇಳ್ತಿರೋದು ವೈಕುಂಠರಾಜ್ ಅವರು ಉದ್ಭವದ ಕಥೆನನ್ರಿ ಅಂದರು. ಹೌದು ಸರ್ ಅಂದು. ಒಂದೇ ಸರಿ ಹೇಳಿದ್ರು. ಏನು ರೀ ಅದರಲ್ಲಿ ಏನು ರೀ ತಪ್ಪು ಇದಿದೆ? ಇರೋದೇನು ಸರ್? ಅದು ಕ್ಯಾರೆಕ್ಟರ್ ನೆಗೆಟಿವ್ ಅಲ್ಲ. ನೆಗೆಟಿವ್ ಆದರೆ ಒಬ್ಬ ಆರ್ಟಿಸ್ಟ್ ಅಂದಮೇಲೆ ಎಲ್ಲ ಥರದ ಪಾತ್ರನೂ ಮಾಡಿ ಅದಕ್ಕೆ ನ್ಯಾಯ ಸಲ್ಲಿಸಬೇಕು, ಅವನು ನಿಜವಾದ ಆರ್ಟಿಸ್ಟು. ಅದರಲ್ಲಿ ಏನಿದೆ? ನನಗೇನು ಅನಿಸ್ತಾ ಇಲ್ವಲ್ಲ, ನಾನು ಮಾಡಿದ್ರೆ ಆಗ್ಬೋದನ್ರಿ ನಿಮಗೆ ಅಂದ್ಬಿಟ್ರು. ಸರ್ ನಿಮ್ಮನ್ನು ಕೇಳೋದು ಹೇಗೆ ಅಂತ ಸಂಕೋಚದಿಂದ ಏನೇನೇನೇನೇನು ಪೀಠಿಕೆ ಹಾಕ್ತಾ ಇದ್ದೀನಿ ಸರ್ ಅಂದೆ. ನೀವು ಮಾಡ್ತೀವಿ ಅಂದರೆ ಬೇರೆ ಇದೇ ಇಲ್ಲ ಸರ್. ನಾನು ಸರಿ ನಾ ಮಾಡ್ತೀನಿ ಹೋಗ್ರಿ ಅಂದ್ಬಿಟ್ರು. ನಮ್ಮ ಪ್ರೊಡ್ಯೂಸರ್ಗಳಿಗೆ ಬಂದೆ ಹೇಳಿದೆ, ಖುಷಿ ಆಯಿತು. ಈಗ ಸ್ಟೋರಿ ರೈಟ್ಸ್, ಕತೆ ರೈಟ್ಸ್ ತೊಗೊಳ್ಬೇಕಲ್ಲ ವೈಕುಂಠರಾಜು. ಸರಿ ವೈಕುಂಠರಾಜನ್ನು ಹೋಗಿ ಕೇಳಿ ಬನ್ನಿ ಅಂತ ಆಯಿತು. ಸೀದಾ ಹೋದೆ, ಅವ್ರದ್ದು ವಾರಪತ್ರಿಕೆ ಶ್ರೀರಾಮ್ಪುರದಲ್ಲಿತ್ತು. ಸೀದಾ ಹೋದೆ, ಒಂದು ಚೀಟಿಲಿ ಬರೆದು ಕಳಿಸ್ದೆ, ಕೋಡ್ಲು ರಾಮಕೃಷ್ಣ ನಿರ್ದೇಶಕ. ಭಾರಿ ಹೊತ್ತವರೆಗೆ ಒಳಗಡೆ ಬಿಡಲಿಲ್ಲ. ಆಮೇಲೆ ತುಂಬ ಹೊತ್ತಾದ ಮೇಲೆ ಕಳಿಸಿದ್ರು. ಯಾರಪ್ಪ ಅಂತ ಹಿಂಗೆ ನೋಡ್ತಾನೆ ಇದ್ರು. ಎಲ್ಲ ಸೈನ್ ಮಾಡ್ತಾ ಓದ್ತಾ ಇದು ಮಾಡ್ತಾನೆ ಇದ್ರು. ನನ್ನ ಮುಖ ಕೊಟ್ಟು ನೋಡಲಿಲ್ಲ. ಏನಪ್ಪ ಸರ್? ನಾನು ಕೋಡ್ಲು ರಾಮಕೃಷ್ಣ ಅಂತ. ಕಾರ್ಡ್ ನೋಡಿದೆ, ಹೇಳಿ. ಸರ್ ಈ ಥರ ನಾನೊಂದು 2 ಪಿಕ್ಚರ್ ಮಾಡಿದ್ದೀನಿ, ಈಗೊಂದು ಫಿಲಮ್ ಮಾಡಬೇಕು. ಅದಕ್ಕೆ ನಮ್ಮ ಪ್ರೊಡ್ಯೂಸರಿಗೆ, ಹೀರೋಗೆ, ಎಲ್ಲರಿಗೂ ನಿಮ್ಮ ಉದ್ಭವ ಕಥೆ ಇಷ್ಟ ಆಗಿದೆ. ಉದ್ಭವ ಕಥೆ ಇಷ್ಟ ಆದರೆ ಹಿಂದೆ ಮುಂದೆ ಹೇಳ್ದೆ ನಿನಗೆ ಕೊಟ್ಬಿಡೋಕ್ಕಾಗತ್ತಾ? ಎಷ್ಟು ಪಿಕ್ಚರ್ ಮಾಡಿದ್ಯಾ? ಸರ್ 3ನೇ ಪಿಕ್ಚರ್. 3 ಪಿಕ್ಚರ್? ನನ್ನ ಹತ್ರ ಯಾರ್ಯಾರು ಬಂದಿದ್ದಾರೆ ಗೊತ್ತಾ? ಗೊತ್ತೇನ್ರಿ? ಬಂಗಾಳಿ ರೈಟ್ರು, ಅಲ್ಲಿ ಬಂಗಾಳಿ ಡೈರೆಕ್ಟ್ರು ಮೃಣಾಲ್ ಸೇನ್ ಅಂತ, ಅಂಥವರೇ ಬಂದು ಈ ರೈಟ್ಸ್ ಕೇಳಕ್ಕೆ ಬಂದು ಹೋದರು, ಕೊಡಲಿಲ್ಲ. ಗಿರೀಶ್ ಕಾಸರೊಳ್ಳಿ ಬಂದರು, KSL ಸ್ವಾಮಿ ಬಂದರು, ಎಂಥ ಆ ಥರದಲ್ಲಿ ತುಂಬ ಜನ. ಆಡೂರು ಕೃಷ್ಣಮೂರ್ತಿ, ಮಲಯಾಳಂ, ಆಡೂರು ಗೋಪಾಲಕೃಷ್ಣ, ಇಷ್ಟು ಜನ ಎಲ್ಲ ಬಂದು ಹೋಗಿದ್ದಾರೆ, ಅವರಿಗೆ ಕೊಟ್ಟಿಲ್ಲ ಅಂದರು. ಸುಮ್ಮನೆ ನಿಂತಿದ್ದೀನಿ, ಅವ್ರ ಪಡೆಗೆ ಅವ್ರು ವರ್ಕ್ ಮಾಡ್ತಾನೇ ಇದ್ದಾರೆ. ಕೊನೆ ಯಾಕಪ್ಪ ನಿಂತಿದೆಯಾ, ನೀನು ಹೋಗಿಲ್ವಾ ಅಂತಾರೆ. ಸರ್ ಅದೇ ಕೊಡಲ್ಲಪ್ಪ, ಯಾರ್ಯಾರಿಗೆಲ್ಲ ಹಿಂದೆ ಮುಂದೆ ಇಲ್ಲದೆ ಕೊಡೋಕ್ಕಾಗತ್ತಕ್ಕ, ನನಗೇನು ಅಂಥ ಕಥೆನ ಕೆಡ್ಸೋಕೆ ನನಗೇನು ಇಷ್ಟನಾ ಅಂದರು. ಸೀದಾ ನಿಲ್ಲಕ್ಕೆ ಬಿಡಲಿಲ್ಲ. ಕಳ್ಸಪ್ಪ ನಾನು ಕಳಿಸೇ ಬಿಟ್ರು. ಸೀದಾ ಮನೆಗೆ ಬಂದೆ. ನಮ್ಮ ಫ್ರೆಂಡಿಗೆಲ್ಲ ಫೋನ್ ಮಾಡಿದ್ರು ಒಬ್ಬರು, ಏನಾಯ್ತು ರೀ ಅಂತ. ಇಲ್ಲ ಅವರು ಒಳ್ಳೆ ಮೂಡಲ್ಲಿರಲಿಲ್ಲ, ನಾಳೆ ಇನ್ನೊಂದು ಸರಿ ಹೋಗ್ತೀನಿ ಅಂತ ವೈಕುಂಠರಾಜ್ ಅವರದ್ದು. ಸರಿ ನೆಕ್ಸ್ಟ್ ಡೇ ಹೋದೆ. ಅವತ್ತು ಏನಾಗಿತ್ತು, ಸ್ವಲ್ಪ ಒಳ್ಳೆ ಮೂಡಲ್ಲಿದ್ದರು. ಸರಿ ಓದ್ಕೊಳ್ಳಿ ಮತ್ತೆ ಯಾಕಪ್ಪ ಮತ್ತೆ ಬಂದೆ, ಯಾಕೆ, ಏನೇ ಬೇರೆ ಕತೆಗಳಿಲ್ಲನೆಯ, ಏನು ಇದೇ ಆಗಬೇಕಾ? ಇಲ್ಲ ಸರ್, ಇದು ನಿಮ್ಮ ಕತೆ ಏನಾರು ನಾನು ಇದು ಮಾಡಿದ್ರೆ ನಿಮ್ಮ ಆಫೀಸಲ್ಲಿ ಅಟೆಂಡ್ರಾಗಿ ಕೆಲಸ ಮಾಡ್ತೀನಿ. ಎಂಥ ಹುಚ್ಚನೇ ನೀನು, ಕತೆ ಕೆಡಿಸ್ಬಿಟ್ರೆ, ಕತೆ ಕೆಟ್ಟೋದ್ಮೇಲೆ ಇನ್ನೇನು ನೀನು ಹುಚ್ಚನ, ಅಲ್ಲಿ ನೀನು ಅಟೆಂಡ್ರಾಗಿ ಕೆಲಸ ಮಾಡಿದ್ರೇನು ಬಿಟ್ರೇನು ಅಂದರು. ಎಲ್ಲ ಆಯಿತು. ಆಮೇಲೆ ಸರ್ ಇಲ್ಲ, ಅನಂತ್ ಸರ್ಗೆ ತುಂಬ ಇಷ್ಟ ಆಗಿದೆ ಕತೆ. ಯಾವ ಅನಂತ್ ಸರ್ಗೆ? ಅನಂತ್ನಾಗ್ ಸರ್ಗೆ. ಅವ್ರಿಗೆ ಹೇಳಿದೆಯಾ ಕತೆನ? ಹೌದು ಸರ್. ಏನಂದರು? ಚೆನ್ನಾಗಿದೆ, ನಾ ಮಾಡ್ತೀನಿ ಅಂದರು. ಫೋನ್ ಮಾಡಿ, ಅನಂತು ಹೇಗಿದ್ದೀರಾ? ಎಲ್ಲ ಆಯಿತು. ಏನಿಲ್ಲ, ಯಾರೋ ಒಬ್ಬ ಕೋಡ್ಲು ರಾಮಕೃಷ್ಣ ಅಂತ ಕಾರ್ಡ್ ನೋಡ್ಕೊ, ಅಲ್ಲಿ ಚೀಟಿ ಬರ್ದಿಂದ ಅದನ್ನು ಇಲ್ಲಿ ಬಂದ್ಕೊಂಡು ಬೆಳಗ್ಗೆಯಿಂದ ಇದು 2ನೇ ಸರಿ ನನಗೆ ಬಂದು ತಲೆ ತಿಂತ ಇರೋದು ಅಂತ ಹೇಳ್ತಾ ಇದ್ದಾರೆ. ಏನು ಯಾಕಂತೆ ಅಂತಿದ್ದಾರೆ ಅವರು. ಅದೇ ರೈಟ್ಸ್ ಕೊಡು ಅಂತಿದ್ದಾರೆ, ನೀವು ಒಪ್ಕೊಂಡಿದ್ದೀರಿ. ಏನಪ್ಪ ನಿನ್ಗೆ ಇಷ್ಟ ಆಗಿದೆಯೇನಪ್ಪ ಕತೆ? ಚೆನ್ನಾಗಿದೆಯಲ್ಲ ಸರ್ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಿಮ್ದು ಯಾವುದೋ ಮಾಡಿದಾರಂತಲ್ಲಪ್ಪ, ಯಾವುದೋ ಮುರಳೀದಾನ ಅಂತ, ಒಳ್ಳೆ ಡೈರೆಕ್ಟ್ರು ಸರ್, ಮಾಡ್ಬೋದು ಅಂತ ಅನಂತ್ ಸರ್ ಸರ್ಟಿಫೈ ಮಾಡಿದ್ರು. ಹೌದಾ? ಸರಿ
ಆಯ್ತಪ್ಪ ಒಂದು ಕೆಲಸ ಮಾಡು, ಅನಂತ ಹೇಳಿದ್ಮೇಲೆ ನಾನು ಇಲ್ಲ ಅನ್ನಲ್ಲ, ಯಾಕೆ ಸ್ಕ್ರಿಪ್ಟ್ ಮಾಡ್ತೀನಿ, ನೀನು ಸ್ಕ್ರಿಪ್ಟ್ ಮಾಡ್ಕೊಬಂದು ಒಂದು ಸರಿ ನಂಗೆ ರೀಡಿಂಗ್ ಕೊಡು, ಅಲ್ಲಿಗೂ ಸ್ಕ್ರಿಪ್ಟ್ ನನಗೆ ಇಷ್ಟ ಆಯಿತು ಅಂದರೆ ಖಂಡಿತ ಮಾಡ್ಬೋದು ಅಂತ ಹೇಳೋದು. ಈಗ ಸ್ಕ್ರಿಪ್ಟ್ ಮಾಡಿಸ್ಬೇಕು. ಸ್ಕ್ರಿಪ್ಟ್ ಮಾಡಿಸೋಕೆ ಏನಾಗಿತ್ತು, ನಾನು ಹಿಂದೆ ಹೇಳಿದಂತೆ ಸುಧಾ ಅದು ತರಂಗ ಪಿಕ್ಚರಿಗೆ ಅಲ್ಲ, ತರಂಗ ಮ್ಯಾಗ್ಝಿನ್ನಿಗೆ ನಂದು ಇಂಟ್ರ್ಯೂ ಮಾಡೋಕ್ಕೆ ನಾಗತಿಹಳ್ಳಿ ಚಂದ್ರಶೇಖರ್ ಬಂದಿದ್ದರು. ಅವ್ರ ಲೆಕ್ಚರರ್ ಆಗಿದ್ರು. ಅವರು ಒಂದು ಸರಿ ಅದೇ ಟೈಮಿಗೆ ಕರೆಕ್ಟಾಗಿ ಫೋನ್ ಮಾಡಿದ್ರು, ಯಾವುದೋ ಸಲುವಾಗಿ ಫೋನ್ ಮಾಡಿದಾಗ ಏನು ಮಾಡ್ತಾಯಿದ್ದೀರಾ, ನಾನು ಈ ಥರ ವೈಕುಂಠರಾಜ್ ಅವ್ರದ್ದು ಉದ್ಭವನ ಸಿನಿಮಾ ಮಾಡೋಕ್ಕೆ ಅನಂತ್ ನಾಗ್ ಸರ್ ಒಪ್ಕೊಂಡಿದ್ದಾರೆ, ಪ್ರೊಡ್ಯೂಸರ್ಸು ರೆಡಿ ಇದ್ದಾರೆ, ನನಗೆ ರೈಟ್ರನ್ನ ಯಾರನ್ನು ಅಂತ ಈಗ ಯೋಚನೆ ಮಾಡ್ತಾಯಿದ್ದೀವಿ. ಅಯ್ಯೋ ಕೊಡ್ಲವ್ರೆ, ನನಗಿದು ಭಾರೀ ಇಷ್ಟವಾದ ನಾವೆಲ್ಲೋ ಅಲ್ಲದ ಡ್ರಾಮಾ, ನನಗೊಂದು ಅವಕಾಶ ಕೊಡಿ, ನಾನು ಗೌರಿಶಂಕರ್ದು ಅದು ಮಾಡಿದ್ದೀನಿ, ಇದು ಮಾಡಿದ್ದೀನಿ, ನಂದೇ ಆದ ಸಂಕ್ರಾಂತಿ ನಂದೇ ಕತೆ, ಕೆಂಡದ ಮಲೆ ನಂದೇ ಇದು ಎಲ್ಲ ಹೇಳಿದ್ರು. ಆಮೇಲೆ ಇಲ್ಲ, ಅದು ಒಂದೇ ಸರಿ ನನಗೆ ಹೇಳಿದರೆ ನಾನು ನನ್ನ ಪಾರ್ಟ್ನರ್ನ ಕೇಳ್ತೀನಿ. ಅಯ್ಯೋ ಕೇಳ್ರಪ್ಪ, ನಾನು ಬೇಕಾದ್ರೆ ಪಾರ್ಟ್ನರ್ಗೆ ಮಾತಾಡ್ತೀನಿ ಅಂತ ಆಯಿತು. ಸರಿ, ನನ್ನ ಪಾರ್ಟ್ನರ್ಗಳಿಗೆಲ್ಲ ಹೇಳಿದೆ, ಎಲ್ಲ ಓಕೆ ಆಗಿದೆ. ಈಗ ಸ್ಕ್ರಿಪ್ಟ್ ರೈಟ್ರ್ ಮೇಲೆ ನಿಂತಿದೆ. ಸ್ಕ್ರಿಪ್ಟ್ ರೈಟ್ರ್ ಒಂದು ಓಕೆ ಆದರೆ ವೈಕುಂಠರಾಜದು ಓಕೆ, ಅನಂತ್ ಸರ್ದು ಓಕೆ. ಸರಿ, ಅವರು ಅದರಲ್ಲಿ ಒಂದು ಇಬ್ಬರು ಹೇಳಿದ್ರು, ಸ್ಕ್ರಿಪ್ಟು ಏನೇ ಆದ್ರೂ ನಾವೆಲ್ಲೋ ಜೊತೆಗೆ ನೀವು ಇರ್ತೀರಾ, ಎಲ್ಲ ಕುತ್ಕೊಂಡು ಮಾಡುತ್ತಾನೆ, ಮಾಡಲಿ ನೋಡಿ, ಅವನಿಗೊಂದು ಅವಕಾಶ ಕೊಡಿ, ಒಂದು ಕೆಲಸ ಮಾಡೋಣ, ಒಂದು 10 ಸೀನ್ ಬರ್ಸೋಣ, ಅವ್ರಿಗೆ ಒಂದೇ ಸರಿ ಡಿಸಪಾಯಿಂಟ್ ಮಾಡೋದು ಬೇಡ, ನಾಗ್ತಿಹಳ್ಳಿಗೆ 10 ಸೀನ್ ಬರ್ಸೋಣ, ಅದರಲ್ಲಿ ಏನಾದರೂ ಇಷ್ಟ ಆಯಿತು ಅಂದರೆ ಆ 10 ಸೀನ್ ತೊಗೊಂಡೋಗಿ ವೈಕುಂಠರಾಜರಿಗೆ ಕೊಡಿ, ಅಲ್ಲೂ ಇಷ್ಟ ಆಯಿತು ಅಂದರೆ ಅವ್ರ ಕೆಲವು ಬರ್ಸೋಣ ಅಂದ್ಬಿಟ್ಟು. ಅವನು ಟ್ಯಾಲೆಂಟೆಡ್ಡು, ಅವ್ನು ಕೆಲವು ಬುಕ್ಸ್ ಎಲ್ಲ ಪಬ್ಲಿಷ್ ಆಗಿದೆ ಅಂತ ಎಲ್ಲ ನನ್ನ ಫ್ರೆಂಡಲ್ಲೇ ಹೇಳಿದ್ರು. ಅದೇ ಥರ ಅವ್ನು ಕರೆಸ್ದೆ, ನಾಗ್ತಿಹಳ್ಳಿಯವ್ರಿಗೆ ಹೇಳಿದೆ, ನೋಡಪ್ಪ ಇದು ನನ್ನ ಚಾಲೆಂಜ್ ಪ್ರಶ್ನೆ ಅಂದೆ. ಒಂದು ಎಲ್ಲ ಡ್ರಾಮಾ ಓದಿದ್ರಲ್ಲ, ನಾನು ಹೇಳುವಂಥದ್ದೇನಿರಲಿಲ್ಲ, ಇದನ್ನು ನನಗೆ ಒಂದು 10 ಸೀನ್ ಬರ್ಕೊಡಿ ನೀವು. ನಾನು ಬರ್ದು ಕೊಟ್ಟರು. ಅದನ್ನು ತೊಗೊಂಡು ವೈಕುಂಠರಾಜವ್ರಿಗೂ ತೋರಿಸ್ದೆ. ವೈಕುಂಠರಾಜವರು ಚೆನ್ನಾಗಿ ಓಕೆ ಗೋ ಹೆಡ್ ಅಂತ, ಇದೇ ಥರ ಮೇಂಟೈನ್ ಮಾಡಿ ಗೋ ಹೆಡ್. ನೀನು ಈ ಬ್ಲಾಕ್ಗೆ ಲೀಡರ್ ಆಗಬೇಕು, ನಂತರ ಮುನ್ಸಿಪಾಲಿಟಿ ಕೌನ್ಸಿಲರ್ ಆಗಬೇಕು, MLA ಆಗಬೇಕು. ಆಯಿತು, ಪಿಕ್ಚರು ಕಂಪ್ಲೀಟ್ ಆಯಿತು. ಈ ಮಧ್ಯದಲ್ಲಿ ಏನಾಗಿದೆ, ಇದ್ರ ಶೂಟಿಂಗ್ ನಡೀತಿದ್ದು ಸೌತ್ ಎಂಡ್ ಸರ್ಕಲಲ್ಲಿ ಹೆಚ್ಚಿನ ಭಾಗ, ಅಲ್ಲೊಂದು ಬಿಳಿಗಿರಿ ನಿವಾಸ ಅಂತ ಇತ್ತು, ಆ ಮನೇಲಿ ನಡೀತಾ ಇತ್ತು. ನಾಗತಿಹಳ್ಳಿ ಬಂದು BS ಕಾಲೇಜಲ್ಲಿ ಪಾರ್ಟ್ ಟೈಮ್ ಲೆಕ್ಚರರು. ಯಾವಾಗಲೂ ಒಂದು ಸರಿನ ಬಂದಿದ್ದರು ಸೆಟ್ಟಿಗೆ, ಆಮೇಲೆ ಬಂದಿರಲಿಲ್ಲ. ಅದು ಯಾಕೆ ಬಂದಿರಲಿಲ್ಲ ಅನ್ನೋದು ಅವರು ಹೇಳಿರಲಿಲ್ಲ ನನಗೆ. ಒಂದಿನ ಏನಾಯಿತು, ಯಾವುದೋ ಒಂದು ಸೀನು ಅನಂತ್ ಸರ್ ಕೇಳಿರಲಿಲ್ಲ ಯಾರು ಡೈಲಾಗ್ ಬರೆದಿದ್ದು. ಅವ್ರು ತಿಳ್ಕೊಂಡಿದ್ದಾರೆ ನಾನೇ ಬರೆದಿದ್ದೀನಿ ಅಂತ, ನಾನೇ ಡೈಲಾಗ್ ಬರೆದಿದ್ದೀನಿ ಅಂತ. ಒಂದು 8 ದಿನ ಆಗಿದೆ, 9ನೇ ದಿನ ಅಂತ ಇಟ್ಕೊಬೋದು. ಇದಕ್ಕಿದ್ದಂಗೆ ಒಂದು ಸೀನ್ ನಗ್ತಾ ಇದ್ದಾರೆ, ಅವರಷ್ಟಿಗೆ ಅವರೇ ಎಂಜಾಯ್ ಮಾಡ್ತಾಯಿದ್ದಾರೆ, ಅವರು ನಗ್ತಾ ಇದ್ದಾರೆ, ಎಂಜಾಯ್ ಮಾಡ್ತಾರೆ. ಈ ಟೈಮಿಗೆ ಕರೆಕ್ಟಾಗಿ ನಾಗತಿಹಳ್ಳಿ ನನ್ನನ್ನು ನಾನು ಎಂತಕ್ಕೋ ಸಿಗೋಕ್ಕೆ ಹೇಳಿದ್ದೆ ಸಿಕ್ಕಿದ್ದಾರೆ. ನಮ್ಮ ಅಸ್ಟೆಂಟ್ ಬಂದು ಹೇಳಿದ್ರು, ಸರ್ ನಾಗತಿಹಳ್ಳಿ ರೈಟ್ರು ಬಂದಿದ್ದಾರೆ ಸರ್ ಅಂದರು. ನಾನು ಸೀದಾ ಬ್ರೇಕ್ ಇತ್ತು ಅವಾಗ, ಬ್ರೇಕಲ್ಲಿ ಸೀದಾ ಹೋಗಿ ಅವ್ರ ಹತ್ರ ಮಾತಾಡಿಸ್ತಾ ಇದ್ದೀನಿ. ಮಾತಾಡಿ ಸೀದಾ ಬನ್ನಿ ಅನಂತರ ಪರಿಚಯ ಮಾಡಿಸ್ತೀನಿ. ಬೇಡ ನಮ್ಮದು ಅವ್ರದ್ದು ಒಂದು ಯಾವುದೋ ಒಂದು ಕಹಿ ಘಟನೆ ಇದೆ, ಅದರಿಂದ ಬೇಡ ಅಂದು. ಏನಿರ್ಬೋದು ಅಂತ ಹೇಳಿ ನಾನು ಜಾಸ್ತಿ ಇದು ಮಾಡಲಿಲ್ಲ. ಅವ್ರು ಹೊರಟೋದ್ರು. ಅವ್ರು ಬಂದಿದ್ದು ನನ್ನ ಹತ್ರ ಮಾತಾಡಿದ್ನ ಅನಂತ್ ಸರ್ ನೋಡಿದ್ದಾರೆ, ದೂರದಿಂದ ನೋಡಿದ್ದಾರೆ. ಹೊರಟೋದ ಕೂಡಲೇ ಅವನು ಯಾರು ಬಂದಿದ್ದು, ಅವನು ನಾಗತಿಹಳ್ಳಿ ಅಲ್ವಾ? ಹೌದು ಸರ್. ಅವ್ರು ಹೇಳಿದ್ದೆ ಹೇಳ್ತೀನಿ. ಆ ಬೋಳಿ ಮಗ ಇಲ್ಲಿ ಯಾಕೆ ಬಂದ? ಇಲ್ಲ ಸರ್, ನಾನು ಬರ್ಲಿಕ್ಕೆ ಹೇಳಿದ್ದೆ. ಮತ್ತು ಅವನು ನನಗೆ ಏನು ಮಾಡ್ದ ಗೊತ್ತಾ, ಲಾಸ್ಟ್ ಟೈಮು ಎಲೆಕ್ಷನ್ನಲ್ಲಿ ನಾನು ಕಾರವಾರದಿಂದ ಎಲೆಕ್ಷನ್ನೇ ನಿಂತಿದ್ದೆ, ನಾನು ಶಂಕರೆಲ್ಲ ತುಂಬ ಪ್ರಚಾರ ಮಾಡಿದ್ವಿ. ಇವನು ನಮ್ಮ ಬಗ್ಗೆ ಆ್ಯಂಟಿ ಪ್ರಚಾರ ಮಾಡಿದ್ದು. ಇವನು ಶಿವರಾಮ್ ಕಾರಂತರೇ ನಿಂತಿದ್ರಲ್ಲ, ಅವ್ರ ಪರವಾಗಿ ಪ್ರಚಾರ ಮಾಡಿದ್ದು. ನಾಗ್ತಿಹಳ್ಳಿ ಶಿವರಾಮ್ ಕಾರಂತರ ಪರವಾಗಿ ಪ್ರಚಾರ ಮಾಡಿದ್ದು. ಅವನು ಹಾಗೆ ನನ್ನ ಬಗ್ಗೆ, ಆ ಶಂಕರ್ ಬಗ್ಗೆ ಎಲ್ಲ ಕೆಟ್ಟದಾಗಿ ಸ್ಪೀಚ್ ಮಾಡಿದ, ಅಂಥವ್ನು ಇಂಥವ್ನು ಅಂತೆಲ್ಲ ಬೈದ. ಸೊ ನಾನು ಒಳ್ಳೇದಾಯ್ತು, ಇವರಿಗೆ ರೈಟ್ರು ಇವರೇ ಅಂತ ಹೇಳದೇ ಇರೋದು ಒಳ್ಳೇದಾಯಿತು ಅಂತೇಳಿ
ಸುಮ್ಮನೆ ಮನಸ್ಸೊಳಗೆ ಅಂದ್ಕೊಂಡೆ. ಆಯಿತು, ವರ್ಕ್ ಶುರು ಆಯಿತು. ವರ್ಕ್ ಶುರು ಆದರೆ ಆ ಡೈಲಾಗ್ ಶೀಟ್ನ ನೋಡೋದು ನಗೋದು ಮಾಡೋಕ್ಕೆ ಶುರು ಮಾಡಿದ್ರು ಯಾರೋ ಆನಂದ್ ಸರ್. ಮಧ್ಯದಲ್ಲಿ ನಾನು ಕೇಳಿದೆ, ಯಾಕೆ ಸರ್ ನಗ್ತೆ? ಅಲ್ಲ ರೈಟ್ರು, ಚೆನ್ನಾಗಿ ಬರೆದಿದ್ರಿ ಡೈಲಾಗು ಅಂದರು. ಸರ್ ನಾನಲ್ಲ ಸರ್ ಆ್ಯಕ್ಚುಲಿ ಬರೆದಿದ್ದು. ಯಾರು? ಇಲ್ಲ ಬಿಡಿ, ಇನ್ನೊಂದು ದಿವಸ ಹೇಳ್ತೀನಿ. ಇಲ್ಲ ಹೇಳಿ, ತೊಂದರೆ ಇಲ್ಲ, ಹೇಳಲೇಬೇಕು ಅಂದರು. ನೀವು ಈಗ ಬೈದ್ರಲ್ಲ ಸರ್, ಆ ಬಳಿ ಮಗ ಯಾಕೆ ಬಂದಿದ್ದ ಅಂದ್ರಲ್ಲ, ಅವನು ಸರ್. ಯಾರು? ನಗ್ತೇಳಿ, ಅವನು ಬರೆದಿದ್ದ ಅಂದರು. ಒಂದು ಸಿಗರೇಟ್ ಹಚ್ಚಿದ್ರು, ಸುತ್ತ ಓಡಾಡಿದ್ರು, ಮಾಡಿದ್ರು. ಅವರಷ್ಟಿಗೆ ಅವರೇ ನಗ್ತಾ ಇದ್ದಾರೆ. ನನ್ನ ಮಗ ಒಳ್ಳೆ ರೈಟ್ರು, ಬಟ್ ಬ್ಯಾಡ್ದಿದ್ದು ಅದಕ್ಕೆ ಪ್ರಸಂಗ ಜಾಸ್ತಿ. ಇವನು ಶಿವರಾಮ್ ಕಾರಂತರ ಬಗ್ಗೆ ಪ್ರಚಾರ ಮಾಡಲಿ, ನಮ್ಮ ಬಗ್ಗೆ ಎಲ್ಲ ಯಾಕೆ ಆ್ಯಂಟಿ ಪ್ರಚಾರ ಮಾಡುವ, ಹಂಗೆ ಹೆಂಗೆ ಅಂತೆಲ್ಲ ಹೇಳಿದ್ರು. ಅವನು ಇದಲ್ಲ ಸರ್ ಅಂದೆ. ಆಮೇಲೆ ಇದು ಪೂರ್ತಿ ಅವನೇ ಬರೆದಿದ್ದ? ಹೌದು ಸರ್ ಅಂದರು. ಸರಿ, ಶೂಟಿಂಗ್ ಆ ಸೀನು ಮುಗೀತು. ನೆಕ್ಸ್ಟ್ ಇನ್ನೊಂದು ಸೀನ್ ಬಂತು. ಆ ಸೀನಂತೂ ಬಿದ್ದು ನಗ್ತಾ ಇದ್ದಾರೆ ಅವರು. ಡೈಲಾಗ್ ಓದ್ಬಿಟ್ಟು ಹಾಗೆ ಇತ್ತು ಸೀನ್ಗಳು. ಅವಾಗ ಕೊಡ್ಲು, ನಾಳೆ ಅವ್ನು ಬರ್ಲಿಕ್ಕೆ ಹೇಳಿ. ಸರ್ ಅವ್ನು ಬರಲ್ಲ ಸರ್, ಅವ್ನು ನೀವು ಭಯ ಪಡ್ತದಾನೆ. ನಾನು ಇದ್ರಿ ಸ್ವಲ್ಪ ಹೊತ್ತು ಅಂದ್ರೂ ಇಲ್ದೇನೆ ಹೊರಟೋಗ್ಬಿಟ್ರು, ಭಯ ಪಡ್ತಿದ್ದಾನೆ. ಹೌದಾ? ಗೊತ್ತಾ ಅವನಿಗೆ ನನಗೆ ಅವನ ಮೇಲೆ ಕೋಪ ಇದೆ ಅಂತೇಳಿ? ಇರ್ಬೋದು ಸರ್, ಇರಲಿ, ನಾನೇ ಕರೆದೆ ಅಂತ ಹೇಳಿ ನಾಳೆ ಬರ್ಲಿಕ್ಕೆ ಹೇಳಿ ಅಂದರು. ಆಯಿತು, ಪ್ಯಾಕಪ್ ಆಯಿತು. ಸರ್ ನಾಳೆ ಕರೀಲ್ಲ ಸರ್, ಅವನು ಕರೀರಿ, ಅವನಲ್ಲಿ ಒಳ್ಳೆ ಪಾಂಡಿತ್ಯ ಇದೆ, ಒಳ್ಳೆ ಡೈಲಾಗೆಲ್ಲ ಸಖತ್ತಾಗಿ ಬರೆದಿದ್ದಾನೆ, ಬುದ್ಧಿವಂತ. ಕರೀರಿ ನೋಡೋಣ, ಮಾತಾಡಿಸ್ತಾನೆ ಒಂದ್ಸರಿ ಅಂದರು. ನೋಡಿ ಅವರು ದೊಡ್ಡತನ ನೋಡಿ. ಅವ್ರ ಮೇಲೆ ಏನೇ ದ್ವೇಷ ಇದ್ರೂ ಆ ಇದು ಬಂದಾಗ, ಆ ಡೈಲಾಗ್ ಅವನೇ ಬರೆದಿದ್ದು ಅವನು ಅಂದಾಗ, ಆ ಸಾಹಿತ್ಯವನ್ನು ಮೆಚ್ಚಿಕೊಂಡು ಅವನ ಮೇಲಿದ್ದ ಎಲ್ಲ ದ್ವೇಷವನ್ನು ಬಿಟ್ಟು ಅವನನ್ನು ಕರೆಸಿ ಅವನ ಕೇಳಿ ಮಾತಾಡಿದ್ರಲ್ಲ, ಅದಕ್ಕಿಂತ ದೊಡ್ಡತನ ಬೇಕು ಅನಂತ್ ಸರ್ದು. ನೆಕ್ಸ್ಟ್ ಡೇ ಬಂದರು, ಭಯ ಪಟ್ಕೊಂಡೆ, ಕೈ ಕಟ್ಕೊಂಡೆ ಬಂದ. ಕೈ ಇದು ಮಾಡಿದ್ರು. ಯಾಕ್ರಿ ಇದು ಮಾಡ್ತೀರಾ ನೀವು? ರೈಟ್ರಿ ರೈ, ಲೆಕ್ಚರರ್ ಬೇರೆ, ಆ ಥರ ಇದು ಮಾಡಬಾರ್ದು, ಕೈ ಕಟ್ಟುವಂಥದ್ದು ಏನು ಮಾಡಿದ್ರ ಅಂದುಬಿಟ್ಟು ಚೆನ್ನಾಗಿ ಬರೆದಿದ್ದಾರೆ ಡೈಲಾಗು. ನನಗೆ ಕೂಡ್ಲೇ ಬರೆದಿದ್ದಿರ್ಬೋದು ಅಂದ್ಕೊಂಡೆ. ಮಧ್ಯೆ 1-2 ಸರಿ ಡೌಟ್ ಬಂತು, ಕೇಳಿದೆ, ಅವ್ರು ಹೇಳಲಿಲ್ಲ, ನಿನ್ನೆ ತಾನೇ ಹೇಳಿದ್ರು. ಗುಡ್, ಚೆನ್ನಾಗಿ ಬರೆದಿದ್ರು, ಅಂತ ಬೇರೆ ವಿಚಾರಗಳ ಬಗ್ಗೆ ಎಲ್ಲ ಮಾತಾಡಿದ್ರು, ಹೊರಟೋದ್ರು. ಇದು ಆ ಚಿತ್ರದಲ್ಲಿ ನಡೆದ ಇನ್ನೊಂದು ಘಟನೆ ಅಂತ ಹೇಳ್ಬೋದು. ಇದಾಯಿತು, ಪಿಕ್ಚರ್ ರಿಲೀಸ್ ಆಯಿತು. ಪಿಕ್ಚರ್ ರಿಲೀಸ್ ಆದ ಕೂಡಲೇ ನಾವು ಯಾರೂ ನಿರೀಕ್ಷಣೆ ಮಾಡದ ಮಟ್ಟದಲ್ಲಿ ಉದ್ಭವ ಓಡ್ತು. ಇವತ್ತಿಗೂ ನನ್ನನ್ನು ಏನಾದರೂ ಜನಗಳು ರೆಕಗ್ನೈಸ್ ಮಾಡ್ತಾರೆ ಅಂದರೆ, ಆವಾಗಲೇ ಆ ಪಿಕ್ಚರ್ 25 ವಾರ ಹೋಯಿತು. ಇವತ್ತಿಗೂ ನನ್ನನ್ನು ರೆಕಗ್ನೈಸ್ ಮಾಡ್ತಾರೆ ಅಂದರೆ ಫಸ್ಟು ಉದ್ಭವನೇ ಜನ ಜಾಸ್ತಿ ನನ್ನನ್ನು ಇವತ್ತಿಗೂ ರೆಕಗ್ನೈಸ್. ಅದನ್ನು ನೋಡದೇ ಇರೋರೇ ಇಲ್ಲ. ಪಿಕ್ಚರ್ ರಿಲೀಸ್ ಆಗಿದೆ ಸಂತೋಷ್ ಕಾಂಪ್ಲೆಕ್ಸಲ್ಲಿ. ಕ್ಯೂ ಎಲ್ಲಿವರೆಗಿದೆ ಅಂದರೆ, ಇಲ್ಲಿಂದ ಹಿಡಿದು ಇದ್ರ ಮೇನ್ ರೋಡ್ವರೆಗೂ ಇದೆ ಕ್ಯೂ. ಎಲ್ಲ ನಿಂತಿದ್ದಾರಲ್ಲಿ ಯಾರ್ಯಾರು. ಅವತ್ತಿನ ಆ ಕ್ಯೂನಲ್ಲಿ ಶಂಕರ್ ಗುರು ಎಲ್ಲ ತೆಗೆದು, ವಿ ಸೋಮಶೇಖರ್ ಅಂತ ಶಂಕರ್ ಗುರು ಎಲ್ಲ, ಆ ಡೈರೆಕ್ಟರ್ ನಿಂತಿದ್ದಾರೆ, ಟಿಕೆಟ್ ಸಿಗದೆ ಕ್ಯೂನಲ್ಲಿ ನಿಂತಿದ್ದಾರೆ. ಈ ಕಡೆ 40,000 ಜನ ಇರ್ತಾರೆ, ಯೋಚನೆ ಮಾಡಬೇಕು ನೋಡೋಣ. ರಮಾನಾಥ್ ರೈ ಅಂತ ಒಬ್ಬರು MLA ಮಿನಿಸ್ಟರ್ ಎಲ್ಲ ಆಗಿದ್ರು, ಸತ್ಕೊಂಡ್ರವರು, ಅವರು ಕ್ಯೂನಲ್ಲಿ ನಿಂತಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಅಂತ MP ಆಗಿದ್ರು, ಮಿನಿಸ್ಟ್ರು ಆಗಿದ್ರು, ಈಗ MLA ಆಗಿ ಇದ್ದಾರೆ, ಅವರು ಕ್ಯೂನಲ್ಲಿ ನಿಂತಿದ್ದಾರೆ. ನನಗೆ ಹೇಗೆ ಅವರೆಲ್ಲ ನಿಂತಿದ್ದಾರೆ ಅನ್ನೋದು ಗೊತ್ತಾಯ್ತು ಅಂದರೆ, ನಾನು ಅಲ್ಲಿವರೆಗೂ ಅವ್ರು ನಿಂತಿದ್ದು ನೋಡಿರಲಿಲ್ಲ. ನಾನೇನು ಮಾಡಿದೆ, ನನ್ನ ಸ್ನೇಹಿತರುಗಳೆಲ್ಲ ಏನು ಮಾಡಿದ್ರು, ನಮಗೆ ಟಿಕೆಟೇ ಸಿಗೋಲ್ಲ, ನೀವು ಡೈರೆಕ್ಟ್ರಲ್ಲ, ನಮ್ಮೊಂದು 5-6 ಟಿಕೆಟ್ ತಂದುಕೊಡು. ಆಯಿತು ಬನ್ನಿ, ನೀವು ಕೊಡಿಸ್ತೀನಿ ಅಂತೇಳಿ ನಾನು ಅವ್ರನ್ನ ಜೊತೆಯಲ್ಲೇ ಕರ್ಕೊಂಡು ಸೀದಾ ಬಂದೆ. ಕ್ಯೂ ನೋಡಿದೆ, ಇದು ಸದ್ಯ ಸಿಗಲ್ಲ ಅಂತೇಳಿ ನಾನೇನು ಮಾಡಿದೆ, ಅವ್ರ ಹತ್ರ ಅವರೇ ದುಡ್ಡು ಕೊಟ್ಟರು. ಸೀದಾ ತೊಗೊಂಡು ಸೀದಾ ಬುಕ್ಕಿಂಗ್ ಕೌಂಟ್ರ್ ಹತ್ರ ಹೋಗಿ 6 ಟಿಕೆಟ್ ಅಂತಿದೆ. ಅಷ್ಟೊತ್ತಿಗೆ ಆಗ ವಾಚ್ಮೆನ್ ಇರ್ತಲ್ಲ, ಬಂದು ದೊಣ್ಣೆ ಇರುತ್ತಲ್ಲ, ದೊಣ್ಣೆಯಲ್ಲಿ ಬಂದುಬಿಟ್ಟ. ನನಗೆ ದೊಡ್ಡ ಮನುಷ್ಯ ಇಲ್ಲೆಲ್ಲ ಕ್ಯೂನಲ್ಲಿ ನಿಂತಿದ್ದಾರೆ, ಬಂದ್ಕೊಂಡು ಗೇಟ್ ಹತ್ರ ಕೌಂಟ್ರ್ ಹತ್ರ ಬರ್ತಿದ್ಯಾ ಅಂತ. ಆವಾಗ ಅಲ್ಲಿದ್ದವರು ವಿ ಸೋಮಶೇಖರ್, ನಾನು ಅವ್ರ ಹತ್ರ ಒಂದ್ಸರಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ 2 ಸರಿ ಹೋಗಿದ್ದೆ ಕೆಲಸ ಕೇಳಿ. ಪಾಪ ಅದು ನೆನ್ಪಿಟ್ಕೊಬಿಟ್ಟಿದ್ದಾರೆ. ಅವ್ರಿಗೆ ನೋಡೋಣ, ನನ್ನ ಹತ್ರ ಬಂದವನು ಏನು ಪಿಕ್ಚರ್ ಮಾಡಿದ್ದಾನೆ ನೋಡೋಣ ಅಂತಲೂ ಇರ್ಬೋದು, ಅಥವಾ ಉದ್ಭವ ಇಷ್ಟು ಎಲ್ಲರ ಬಾಯಲ್ಲೂ ಇದೆಯಲ್ಲ ಏನಿರ್ಬೋದು ನೋಡೋಕ್ಕಂತ ಬಂದಿದ್ರೆ.
ಯಾವಾಗ ಅವನು ಹೊಡೆದ್ನೋ ಅವಾಗ ಅವರೇ ಅಪ್ಪ ಡೈರೆಕ್ಟ್ರು ಅವಾಗ ರಮನ್ ಹತ್ರ ನಂಗೆ ಪರಿಚಯ ಇತ್ತು. ಅವರು ಡೈರೆಕ್ಟ್ರು ಅವರೇ ಕೇಳಪ್ಪ ಡೈರೆಕ್ಟ್ರು ಅಂದು. ಅವಾಗ ವಾಚ್ಮೆನ್ ಏನಂದ, ಡೈರೆಕ್ಟ್ರ್ ಆದರೆ ಏನು ಅವರು ಕ್ಯೂನಲ್ಲಿ ಬರೋಕ್ಕಾಗಲ್ವ ಸರ್ ಅಂದ. ಸರಿ ಅಂದ್ಕೊಳ್ಳೆ ಆಯ್ತಪ್ಪ ತಪ್ಪಾಯಿತು ಅಂತ ನಾನು ಅವನ್ನ ಕ್ಷಮೆ ಕೇಳ್ಕೊಂಡು ಸೀದಾ ಹೋಗಿ ಕ್ಯೂನಲ್ಲಿ ನಿಂತೆ. ಟಿಕೆಟ್ ತೊಗೊಂಡೆ, ನೋಡಿದೆ. ಇದು ಘಟನೆ ಸಹ ನನ್ನ ಮರೆಯಲಾರದ ಕ್ಷಣಗಳಲ್ಲಿ ಅದು ಸಹ. ನಾನೇ ಕ್ಯೂನಲ್ಲಿ ನಿಂತು ಪೆಟ್ಟು ತಿಂದು ಹೊಡ್ಸ್ಕೊಂಡು ಇದು ಮಾಡಿ ಕಾದಂಬರಿ ಅಂತ ಒಂದು ಪಿಕ್ಚರ್ ಮಾಡಿದೆ. ಅದ್ರ ಮೂಲಕವಾಗಿ ನವೀನ್ ಚಂದರ್ ಅಂತ ಒಬ್ಬ ಹುಡುಗನ್ನ ಪರಿಚಯ ಮಾಡಿಸ್ದೆ. ಅವರು ಈ ಪರಿಮಳ ಪ್ರದೀಪ್ ಥಿಯೇಟ್ರ್ ಓನರ್ ಮಗ. ಅದಾಯಿತು. ಅದು ಶ್ರುತಿಯ 2ನೇ ಚಿತ್ರ. ಶ್ರುತಿ ಚಿತ್ರ ಆದಮೇಲೆ 2ನೇ ಚಿತ್ರವೇ ಕಾದಂಬರಿ ಅವಳದು. ಅದು ಚೆನ್ನಾಗೋಯ್ತು, ಭಾರಿ ಒಳ್ಳೆ ರಿವ್ಯೂ ಬಂತು ಪೇಪರ್ದೆಲ್ಲ, ಚೆನ್ನಾಗೂ ಹೋಯಿತು. ಬೆಂಗಳೂರಲ್ಲಿ 50 ದಿನ ಹೋಯಿತು, ಹೊರಗಡೆ ಎಲ್ಲ 75-100 ಡೇಸ್ವರೆಗೂ ಹೊರತು ಹೆಸರು ಬಂತು. ಅದಾದ ಮೇಲೆ ಕಾದಂಬರಿ ಸಿನಿಮಾ ಅದೊಂದು ಪ್ರೇಮ ಕತೆ, ಇನ್ನೋಸೆಂಟು. ಒಬ್ಬ ಮುಗ್ಧ ಹಳ್ಳಿಯಿಂದ ಬಂದು ಅಪ್ಪ ಇಲ್ಲಿ ಸೇರಿಸ್ಬಿಡ್ತಾನೆ ಕಾಲೇಜಲ್ಲಿ. ಲವ್ ಸ್ಟೋರಿ ಹೌದು, ಅದು ಮಾಡ್ತಾ ಇದ್ದೆ. ಲವ್ ಸ್ಟೋರಿ ಮಾಡಿರಲಿಲ್ಲ. ಶ್ರುತಿಗೆ ಕತೆ ಅಂದರೆ ಅವಾಗ ಅದು 2ನೇ ಚಿತ್ರ ಆದ್ದರಿಂದ ಕತೆ ಚೆನ್ನಾಗಿದ್ದರಿಂದ ಅವಳು ಒಪ್ಕೊಂಡ್ಲು ಚೆನ್ನಾಗಿದ್ದು ಮಾಡಲು. ಆ ಪಿಕ್ಚರು ತುಂಬ ಚೆನ್ನಾಗಿದೆ. ತುಂಬ ಅಂದರೆ ಲವ್ ಸ್ಟೋರಿಗಳು ತುಂಬ ರೇರ್ ಅಂತ ಲವ್ ಸ್ಟೋರಿ ಸಿಗೋದು. ಪ್ರಾರಂಭದಲ್ಲಿ ಅವಳೊಬ್ಳು ಹುಚ್ಚಿ ಸಮುದ್ರದ ಮುಂದೆ ಬಂದು ಎಲ್ಲ ಅಲೆಗಳ ಜೊತೆ ಎಲ್ಲ ಆಡ್ತಾ ಇರ್ತಾಳೆ. ಅವನ ಹೆಸರು ಬರಿತಾ ಇರ್ತಾಳೆ, ಇವಳ ಹೆಸರು ಬರಿತಾ ಇರ್ತಾಳೆ. ಅಲೆಗಳು ಬಂದ್ಕೊಂಡು ಕುಚ್ಕೊಂಡು ಹೋಗ್ತಾ ಇರುತ್ತೆ. ಅಲ್ಲಿ ಹೋಗಿ ಅಲೆಗಳಿಗೆಲ್ಲ ಬೈತಾ ಇರ್ತಾಳೆ. ಅಂದರೆ ತನ್ನ ಲವರ್ ಬರ್ತಾನೆ ಅಂತ ಹೇಳಿ ಕಾಯ್ತಾ ಕೂತಿರ್ತಾನೆ. ಲವರ್ ತೀರ್ಕೊಂಡಿರ್ತಾನೆ, ಅದು ವಿಷಯ ಗೊತ್ತಿರಲ್ಲ. ಇದ್ರ ಮೇಲೆ ಒಂದು ಕತೆ ಅದು. ಕೊನೆಯಲ್ಲಿ ಅವಳಿಗೆ ಗೊತ್ತಾಗುತ್ತೆ. ಅದೇ ಶಾಕಲ್ಲಿ ಅವಳು ಸಹ ಸಮುದ್ರದಲ್ಲೇ ಮುಳುಗಿ ತೀರ್ಕೊಳ್ತಾಳೆ. ಅದರಲ್ಲೂ ಸಹ ಅನಂತ್ ಸರ್ ಒಂದು ಗೆಸ್ಟ್ ರೋಲ್ ಮಾಡಿದ್ದಾರೆ. ತುಂಬ ಬರೀ ಒಂದು 8 ದಿನ ಕೇಳಿದೆ, ಈ ಥರ ಸರ್ ಈ ಕತೆ ತೊಗೊಬಿಟ್ಟಿದ್ದೀನಿ, ಬಟ್ ಇದರಲ್ಲಿ ನಿಮಗೆ ಪಾತ್ರಗಳು ಅಂತ ಇರೋದು ಇದೊಂದಿದೆ, ಇದು ತುಂಬ ಒಳ್ಳೆ ಪಾತ್ರ, ನಿಮಗೆ ನಿಮ್ಮ ಪಾತ್ರಕ್ಕೆ ಯಾವ ರೀತಿ ಜಸ್ಟಿಸ್ ಕೊಡಬೇಕು ಅದು ನನಗೆ ಗೊತ್ತು, ಇದನ್ನು ಮಾಡ್ತೀರಾ ಸರ್ ಅಂದರೆ. ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇದೆ ಬಿಡಿ, ನಾನು ಮಾಡ್ತೀನಿ ಅಂದರು. ಮಾಡೋರು. ಅಲ್ಲಿಂದ ಅದು ಪಿಕ್ಚರ್ ಚೆನ್ನಾಗಿ ಹೋಯಿತು. ಎಲ್ಲ ಮುರಳಿಗಾನಕ್ಕಿಂತ ಮುಂಚೆ ಬೇಕಾದಷ್ಟು ಮಾಡಿದರು. ಅನಂತ್ ನಾಗ್ ಅವರು ಅವಾಗ ಪೀಕಲ್ಲಿದ್ದರು. ನಾನು ಯಾಕೆ ಉದ್ಭವದಲ್ಲಿ ಹೆಜಿಟೇಟ್ ಮಾಡಿದೆ ಆ ರೋಲಿಗೆ ಅಂದರೆ, ಅದು ನೆಗೆಟಿವ್ ರೋಲ್. ಅದು ವಿಲನ್ ಅಂತ ವಿಲನ್ ರೋಲ್ನ ಅವ್ರ ಹತ್ರ ಹೋಗಿ ಅವರು ಆ ಟೈಮಲ್ಲಿ ಲಕ್ಷ್ಮಿ ಅನಂತ್ ನಾಗ್ ಕಾಂಬಿನೇಷನ್ ಎಲ್ಲ ಚಿತ್ರ ಸಕ್ಸಸ್ ಆಗ್ತಿರುವಾಗ ನಾನು ಹೋಗಿ ವಿಲನ್ ಮಾಡಿ ಅಂದರೆ ಮಾಡ್ತಾರಾ? ಅದಕ್ಕಾಗಿ ನಾನು ಹೆಜಿಟೇಟ್ ಮಾಡಿದೆ. ಒಬ್ಬ ದೊಡ್ಡ ಕಲಾವಿದ ಆದ್ದರಿಂದ ಅದನ್ನು ನಾನು ಮಾಡ್ತೀನಿ ಅಂತ ಒಪ್ಕೊಂಡ್ರು. ಹಿಂಗಾಯಿತು. ಶಂಕರ್ ಇದು ಆಗೋವರೆಗಿದ್ರು, ಉದ್ಭವ ರಿಲೀಸ್ ಆಗೋವರೆಗಿದ್ರು. ಶಂಕರು ನಾನು ಚೆನ್ನಾಗಿ ಮಾತಾಡಿದ್ದೀವಿ. 1-2 ಸರಿ ಹೇಳಿದರು, ನೀವು ನನಗೆ ಆಗೋ ಕತೆ ಯಾವ್ದಾರು ಒಂದು ರೆಡಿ ಮಾಡಿರಿ, ಬೇಕಾದ್ರೆ ನಮ್ಮಿಬ್ಬರು ಅನಂತು ನಾನು ಇಬ್ಬರು ಮಾಡ್ತೀನಿ, ಯಾವ್ದಾರು ಒಂದು ರೆಡಿ ಮಾಡಿ ನಾನು ಆ್ಯಕ್ಟ್ ಮಾಡ್ತೀನಿ. ನೋಡಿದೆ ನಾನು ನಿಮ್ಮ ಉದ್ಭವ ಎಲ್ಲ ಚೆನ್ನಾಗಿದೆ, ಅನಂತು ಮುರಳಿಗಾನ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾರೆ ಅಂದಿದ್ರು. ಪಾಪ ನನ್ನ ಬ್ಯಾಡ್ ಲೆಕ್ಕಿಗೆ ಅಂಥ ಒಬ್ಬ ಕಲಾವಿದನ ಜೊತೆ ವರ್ಕ್ ಮಾಡೋ ಯೋಗ ನನಗೆ ಸಿಗಲಿಲ್ಲ. ಆಯಿತು. ಅದಾದ ಮೇಲೆ ಕಾದಂಬರಿ ಆಯಿತು. ಕಾದಂಬರಿ ಎಲ್ಲ ಕಡೆ ಒಳ್ಳೆಯ ಹೆಸರು ಬಂತು. ಕಾಲೇಜ್ ಹುಡುಗಿಯರಂತೂ ಕಿತ್ತೆದ್ದು ಬರ್ತಾಯಿದ್ರು. ನಮಗೆ ಬೇರೆ ಆಡಿಯನ್ಸೇ ಇಲ್ಲ, ಕಾಲೇಜ್ ಹುಡುಗರದೇ ಅಷ್ಟು ಚೆನ್ನಾಗಿ ಕಾಲೇಜ್ ಸ್ಟೋರಿ ಅದು. ಆಯಿತು. ಅದಾದ ಮೇಲೆ ಸರ್ ಅವಾಗೆಲ್ಲ ನಿಮ್ಮ ಸಿನಿಮಾಗಳು 100 ಡೇಸ್ 75 ಡೇಸ್ ಅಂತ ಹೈಯೆಸ್ಟ್ ಕಲೆಕ್ಷನ್ ಎಷ್ಟಿದೆ? ಅವಾಗಿನ ಕಲೆಕ್ಷನ್ ಅದಾದಮೇಲೆ ನಾನು ಇದನ್ನು ಮಾಡಿದೆ, ಈ ಕಾದಂಬರಿ ಅನ್ನೋ ಪಿಕ್ಚರ್ ಹೇಳಿದೆ, ಅದಕ್ಕೂ ನಾನು ಒನ್ ಆಫ್ ದಿ ಪಾರ್ಟ್ನರ್ ಆಗಿ ಮಾಡಿದೆ. ಇಬ್ಬರು ಸೇರಿ ಸಾವಿತ್ರಿ ಜತಾರ್ಕರ್ ಅಂತ ಒಬ್ಬರು, ನಾನು ಇಬ್ಬರು ಮಾಡಿದ್ವು. ಆ ಪಿಕ್ಚರ್ನಲ್ಲಿ ಆ ಟೈಮ್ನಲ್ಲೇ ನಮಗೆ 13 ಲಕ್ಷ ಪ್ರಾಫಿಟ್ ಬಂದಿತ್ತು. 13 ಲಕ್ಷ ಅನ್ನೋದು ಇವತ್ತಿನ ಇದರಲ್ಲಿ ಅದು ಹೆಚ್ಚು ಕಡಿಮೆ ಒಂದು 2-3 ಕೋಟಿ ಬಂದಿತ್ತು.